ನಮಸ್ಕಾರ ಎಲ್ಲರಿಗೂ. ಇನ್ನೇನು ಹಬ್ಬಗಳು ಬೇರೆ ಹತ್ತಿರ ಬರ್ತಾಯಿದೆ. ಗಣೇಶ ಚತುರ್ಥಿ ಆಗಲಿ, ರಕ್ಷಾಬಂಧನ ಆಗಲಿ, ಜನ್ಮಾಷ್ಟಮಿ ಆಗಲಿ, ಖಂಡಿತವಾಗ್ಲೂ ಯಾವುದೇ ರೀತಿ ಗೋಧಿ ಹಿಟ್ಟು ಬೇಡ, ಮೈದಾ ಹಿಟ್ಟು ಬೇಡ. ತುಂಬಾ ಇನ್ಸ್ಟೆಂಟಾಗಿ ಜಸ್ಟ್ 1 ಕಪ್ ನಿಮಗೆ ಸೂಜಿ ರವೆ ಇದ್ದರೆ ಸಾಕು. ನೀವು ಕಡಲೆ ಹೋಳಿಗೆಗಿನ್ನ ಸೂಪರ್ ಡೂಪರಾಗಿ ಈ ಸ್ವೀಟ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ಕಪ್ ಅಳತೆಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದನೂ ಕೊನೆ ತನಕ ಇದೇ ಕಪ್ ಮೆಜರ್ಮೆಂಟ್ ನೀವು ತೊಗೊಳ್ಬೇಕಾಗುತ್ತೆ. 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 1 ಕಪ್ ಆಗುವಷ್ಟು ಸೂಜಿ ರವೆಗೆ 2 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಈಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕೋದ್ರಿಂದ ರವೆ ತುಂಬ ಸಾಫ್ಟ್ ಆಗುತ್ತೆ, ಬೇಗ ಕೂಡ ತಳ ಬಿಡುತ್ತೆ. ಇದೆಲ್ಲ ಚೆನ್ನಾಗಿ ಬಿಸಿ ಆಗಬೇಕಂದ್ರೆ ನೀರು ಚೆನ್ನಾಗಿ ಕುದಿ ಬರೋ ಟೈಮ್ನಲ್ಲಿ ನಾನೀಗ 1 ಕಪ್ ಆಗುವಷ್ಟು ಸೂಜಿ ರವೆನ ತೊಗೊಳ್ತಾ ಇದ್ದೀನಿ. ಖಂಡಿತವಾಗಲೂ ಯಾವುದೇ ರೀತಿ ನೀವು ಗೋಧಿ ಹಿಟ್ಟನ್ನು ಬಳಸೋದು ಬೇಡ, ಮೈದಾ ಹಿಟ್ಟನ್ನು ಬಳಸೋದು ಬೇಡ. ಇದು ಸೂಜಿ ರವೆಯಿಂದ ಮಾಡಿದ ರೆಸಿಪಿನಂತ ಖಂಡಿತವಾಗ್ಲೂ ಯಾರಿಗೂ ಕೂಡ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ, ನೀರು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಸ್ವಲ್ಪ ಬಿಸಿರುವಾಗಲೇ ಹಾಕಬೇಡಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಬಾಂಬೆ ರವೆ ಅಂತಾರಲ್ಲ, ಸಣ್ಣ ರವೆ, ಅದನ್ನು ತೊಗೊಂಡಿದ್ದೀನಿ. ಸೊ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ ಸ್ವಲ್ಪನೇ ನೀವು ರವೆ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ನನಗೆ ಪರ್ಫೆಕ್ಟ್ ಆಗಿರೋದ್ರಿಂದ ನಾನು ಒಂದೇ ಸಮನೆ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಿಗಿನರ್ಸ್ ಏನಾದರೂ ಆಗಿದ್ದರೆ, ಹೊಸದಾಗಿ ಟ್ರೈ ಮಾಡ್ತಾಯಿದ್ದರೆ ಖಂಡಿತವಾಗ್ಲೂ ರವೆನ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದೇ ಸಮನೆ ಹಾಕಿದ ತಕ್ಷಣ ಅದು ಗಂಟುಗಳು ಬಿಡ್ಸೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಸಮಯ ಜಾಸ್ತಿ ಹಿಡಿಯುತ್ತೆ. ನಾನು ಈ ಥರ ಪರ್ಫೆಕ್ಟ್ ಆಗಿರೋದ್ರಿಂದ ನಾನು ಬೇಗ ಕೂಡ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಈಗ ನೋಡಿ, ರವೆಯನ್ನು ಹಾಕಿದ ತಕ್ಷಣ ಎಷ್ಟು ಬೇಗ ನೀರು ಚೆನ್ನಾಗಿ ಹೀರ್ಕೊಂಡ್ಬಿಡ್ತು ಅಂದರೆ ಅದಕ್ಕೆ ನಾನು 1 ಕಪ್ ಆಗುವಷ್ಟು ಸೂಜಿ ರವೆಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಗಂಟುಗಳಿಲ್ಲದೆ ಇರೋ ಥರ ಈಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೀವೆಷ್ಟು ಚೆನ್ನಾಗಿ ರವೆಯನ್ನು ಗ್ಯಾಸ್ ಮೇಲೆ ಅಂದರೆ ಕಡಾಯಿಯಲ್ಲಿ ಅಳಿಸ್ಕೊತಿರೋ ಅಷ್ಟು ಸಾಫ್ಟಾಗಿ ನಮಗೆ ತುಂಬಾ ಟೇಸ್ಟಿಯಾಗಿ ನಮಗೆ ಈ ಸ್ವೀಟ್ ಕೂಡ ರೆಡಿ ಆಗುತ್ತೆ. ನೀವೇನಾದರೂ ನಮಗೆ ಗಣೇಶ ಹಬ್ಬಕ್ಕೆ ನಮಗೆ ಮೋದಕ ಮಾಡೋಕ್ಕೆ ಬರಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಸ್ವೀಟ್ನ ನೀವು ಟ್ರೈ ಮಾಡಲೇಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ, ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಬೋದು. ನೀವು ನೋಡ್ತಿರ್ಬೋದು, ನಿಧಾನವಾಗಿ ನಾನು ಗಂಟುಗಳು ಬಿಡಿಸ್ತಾ ಎಷ್ಟು ಚೆನ್ನಾಗಿ ಈಗ ಸಾಫ್ಟ್ ಆಗ್ತಿದೆ ಅಂತ. ಈಗ ನಾನು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ತುಪ್ಪವನ್ನು ಹಾಕೋದ್ರಿಂದ ತಳ ಕೂಡ ಬೇಗ ಬಿಡುತ್ತೆ, ಸೂಜಿ ತುಂಬ ಸಾಫ್ಟಾಗಿರುತ್ತೆ. ಇಷ್ಟ ಆದರೆ ಸಾಕು. ಈಗಿನ್ನು ನಾನೀಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಅಂದರೆ ನಮಗೆ ಕೈಗೆ ಮುಟ್ಟುವಷ್ಟು ಬಿಸಿ ಇರಬೇಕು, ಅಷ್ಟು ತಣ್ಣಗಾದರೆ ಸಾಕು. ನೋಡಿ, ರವೆಯನ್ನು ಸ್ವಲ್ಪ ಚೆನ್ನಾಗಿ ಪ್ಲೇಟಲ್ಲಿ ತುಪ್ಪದಲ್ಲಿ ಕೈಗೆ ತುಪ್ಪವನ್ನು ಹಚ್ಕೊಂಡು ಈ ಥರ ಚೆನ್ನಾಗಿ ನೀವು ಪ್ರೆಸ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೂಜಿ ರವೆ ಬೇಗ ಹಳ್ಕೊಂಡು ಬಿಡುತ್ತೆ. ತುಂಬ ಸಾಫ್ಟಾಗಿ ನಾವು ಯಾವುದಾದ್ರೂ ಶೇಪಲ್ಲಿ ಏನಾದರೂ ಸ್ವೀಟ್ನ ಮಾಡಲಿ ಅದು ಪರ್ಫೆಕ್ಟಾಗಿ ಬರುತ್ತೆ. ತೀರ ನೀವು ಅಳುಕ್ ಥರ ಮಾಡ್ಕೊಳ್ಬೇಡಿ. ಅಳುಕ್ ಥರ ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ತವಾದಲ್ಲ ಅಂದರೆ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ರವೆ ಸ್ವಲ್ಪ ಗಟ್ಟಿಯಾಗುತ್ತೆ, ಅಂದರೆ ಕೈಗೂ ಕೂಡ ಬೇಗ ಹತ್ಕೊಳ್ಳೋದಿಲ್ಲ. ಈ ಥರ ನೀವು ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀರೋ ಸೇಮ್ ಅದೇ ಥರ ಈ ಸೂಜಿ ರವೆಯನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಂಗಾದಾಗ ಮಾತ್ರ ನಮಗೆ ಸ್ವೀಟ್ ರೆಡಿ ಆಗುತ್ತೆ. ಈಗ ಇದನ್ನ ಸೈಡಲ್ಲಿಡಿ, ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನೆಕ್ಸ್ಟ್ ಒಂದು ಕಡಾಯಿಗೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ ಅಳತೆಯಿಂದ ಸೂಜಿ ರವೆಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ತುರಿದು ತೊಗೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ನೀರನ್ನು ಹಾಕಿ ಪಾಕವನ್ನು ಮಾಡ್ಕೊಳ್ತಾ ಇಲ್ಲ, ಬೆಲ್ಲವನ್ನು ಕರಗಿಸ್ಕೊಳ್ತಾ ಇಲ್ಲ ನೀರಿನಲ್ಲಿ. ನಾನು ಬರೀ ತುಪ್ಪದಲ್ಲಿ ಕರಗಿಸ್ಕೊಳ್ಳೋದ್ರಿಂದ ಏನು ಮಾಡಿದ್ದೀನಿ ಅಂದರೆ ಬೆಲ್ಲವನ್ನು ಚೆನ್ನಾಗಿ ತುರಿದುಕೊಂಡಿದ್ದೀನಿ. ಬೇಗ ಆಗುತ್ತೆ. ಸ್ವಲ್ಪ ನಮಗೆ ಕ್ವಿಕ್ಕಾಗಿ ಆಗಬೇಕು ಅಂದರೆ ನೀವು ಬೆಲ್ಲವನ್ನು ತುರಿದುಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲನೂ ಹಾಕ್ಕೊಂಡು ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಈ ಥರ ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಡಿ. ಸ್ವೀಟ್ಗೆ ಮಾಡುವಾಗ ಮಾತ್ರ ನೀವು ಈಗ ಕಡಲೆ ಹೋಳಿಗೆ ಮಾಡಬೇಕಾದ್ರೆ ಯಾವ ರೀತಿ ನೀವು ಬೆಲ್ಲದ ಪಾಕ ಮಾಡಿಕೊಂಡು ಕೊಬ್ಬರಿ ಹಾಕ್ಕೊಂಡು ಮಾಡ್ಕೊಡ್ತೀರಲ್ವ, ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನೀರನ್ನು ಹಾಕ್ಕೊಂಡು ಬೆಲ್ಲಕ್ಕೆ ಕರಗಿಸ್ಕೊಳ್ತೀವಿ. ಬಟ್ ಇದರಲ್ಲಿ ಈ ಸ್ವೀಟ್ ಮಾಡಬೇಕಾದ್ರೆ ನಾವು ಸೂಜಿ ರವೆನ ತೊಗೊಂಡಿರೋದ್ರಿಂದ ತೀರಾ ಅಳುಕಾಗಿಬಿಡುತ್ತೆ ನೀರು ಹಾಕೊಳ್ಳೋದ್ರಿಂದ. ಆ ಕಾರಣಕ್ಕಾಗಿ ನಾನೀಗ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಲ್ಲ ಕೂಡ ಮೆಲ್ಟ್ ಆಗಿದೆ ಅಂತ. ನೀವು ಬೇಕಿದ್ರೆ ಜಾಗೀರ್ ಪೌಡರ್ ಬರುತ್ತಲ್ಲ, ಪೌಡರ್ ಕೂಡ ತೊಗೊಳ್ಬೋದು. ಆರ್ಗ್ಯಾನಿಕ್ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಆರ್ಗ್ಯಾನಿಕಲ್ಲೇ ಬಿಳಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ನೀವು ಕೈ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಹಂಗಾದಾಗ ಮಾತ್ರ ನಮಗೆ ಸ್ವೀಟ್ಗೆ ಪರ್ಫೆಕ್ಟಾಗಿ ಬೆಲ್ಲದ ಪಾಕ ರೆಡಿ ಆಗುತ್ತೆ. ನೋಡಿ, ಈ ಥರ ಕುದಿ ಬರಬೇಕು, ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಾನೇನು 1 ಕಪ್ ಆಗುವಷ್ಟು ತುರಿದಿರುವಂಥ ಒಣ ಕೊಬ್ಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಸೊ ನೀವು ಫ್ರೆಶ್ ಕೊಕೊನಟ್ ಪೌಡರ್ ಇದ್ದರೂ ಕೂಡ ಹಾಕೊಳ್ಬೋದು. ಇದು ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿದರೆ ಪದೇ ಪದೇ ಇದೇ ಸ್ವೀಟ್ನ ಕಡಲೆ ಹೋಳಿಗೆ ಆಗಲಿ ಎಣ್ಣೆ ಹೋಳಿಗೆ ಆಗಲಿ ಮರ್ತು ಬಿಡ್ತಾರೆ. ಈ ಸ್ವೀಟ್ನೇ ಮಾಡ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ಕಪ್ ಅಳತೆಯಿಂದ ನಾನು ಸೂಜಿ ರವೆನ ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ತುರಿದಿರುವಂಥ ಒಂದು ಬಟ್ಲು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಏಲಕ್ಕಿ ಶುಂಠಿ ಪೌಡರನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ತೀರಾ ಭಾಳ ಹೊತ್ತು ನೀವು ಜಾಸ್ತಿ ಗ್ಯಾಸ್ ಮೇಲೆ ಬಿಡೋದು ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಉಂಡೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದು 20 ಸೆಕೆಂಡ್ಸ್ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ರೆ ಸಾಕು. ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಂಬಿಡಿ. ನೋಡಿ ಇಷ್ಟೇ. ಇದು ನಮಗೆ ಏನಾಗುತ್ತೆ ಅಂದರೆ ಸ್ವೀಟ್ಗೆ ಪರ್ಫೆಕ್ಟಾಗಿ ಸ್ಟೆಫನ್ ಕೂಡ ರೆಡಿ ಆಯಿತು. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ರೆಡಿ ಆಗಿದೆ ಅಂತ. ಈಗ ಇದು ಚೆನ್ನಾಗಿ ಆರಲಿಕ್ಕೆ ನೀವು ಬಿಡಬಾರ್ದು. ಒಂದು ಕಡೆ ಸುತ್ತಲೂ ಒಂದು ಸೈಡ್ ಅಂದರೆ ಅದ್ರ ಮೇಲೆ ಪ್ಲೇಟ್ ಆಗಲಿ ಅಥವಾ ಬಟ್ಟಲಾಗಲಿ ಡಬ್ಬಾಕ್ಬಿಡಿ, ಇಲ್ಲ ಆರಿದ ಮೇಲೆ ಗಟ್ಟಿಯಾಗಿಬಿಡುತ್ತೆ, ಮಾಡಲಿಕ್ಕೆ ಬರೋದಿಲ್ಲ. ಈಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿಡಿ. ಸೂಜಿ ರವೆಯನ್ನು ತುಂಬ ಚೆನ್ನಾಗಿ ನಾದ್ಕೊಂಡಿದೆ, ನೀವು ನೋಡ್ತಿರ್ಬೋದು. ಈ ಸಣ್ಣ ಪ್ಲೇಟ್ ಕೂಡ ತೊಗೊಂಡಿದ್ರಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ನೀವು ಮೋದಕನ ಯಾವ ರೀತಿ ಮಾಡ್ಕೊಳ್ತಿಲ್ವ, ಈ ಕಡುಬು ತುಂಬೋದು ಅಂತಾರಲ್ವ, ಆ ಥರ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೀವೀಗ ನೋಡ್ತಿರ್ಬೋದು ಇದೇನು ಸೂಜಿ ರವೆನ ಅಥವಾ ಹಿಟ್ಟ ಅನಿಸುತ್ತೆ. ಖಂಡಿತವಾಗ್ಲೂ ನೀವು ನಾದ್ಕೊಂಡಾಗ ಇದೇ ರೀತಿ ಸೂಜಿ ರವೆ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರವೆ ನಮಗೆ ಮೈದಾ ಹಿಟ್ಟು ಥರ ಬಂದಿದೆ. ಈಗ ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಕೊಂಡು ಒಂದು ನಾರ್ಮಲಾಗಿ ನೀವು ಚಪಾತಿನ ಹಿಟ್ಟು ತೊಗೊಳ್ತಿರಲ್ವ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತೊಗೊಂಡು ಈ ಥರ ಮಧ್ಯದಲ್ಲಿ ಚೆನ್ನಾಗಿ ಅದಕ್ಕೆ ಗ್ಯಾಪ್ ಕೊಡಿ. ಯಾಕೆಂದರೆ ನಾವು ಏನು ಕೊಬ್ಬರಿದು ಸ್ವೀಟ್ ಮಾಡಿರ್ತೀವಲ್ವ ಬೆಲ್ಲದು, ಅದು ಸೆಂಟ್ರಲ್ಲಿ ಇಡಬೇಕಲ್ವ. ಸೊ ಆ ಕಾರಣಕ್ಕಾಗಿ ಸೆಂಟ್ರಲ್ಲಿ ಸ್ವಲ್ಪ ಚೆನ್ನಾಗಿ ಗ್ಯಾಪ್ ಕೊಡಿ. ಮಧ್ಯದಲ್ಲಿ ಸ್ವಲ್ಪ ದಪ್ಪನೇ ಇರಲಿ, ಸುತ್ತಲೂ ಸ್ವಲ್ಪ ತೆಳುವಾದರೂ ಪರವಾಗಿಲ್ಲ. ನಿಮಗೇನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಸೂಜಿಯನ್ನು ಜಾಸ್ತಿನೇ ತೊಗೊಂಡು ಈ ಥರ ಸ್ಟೆಫನ್ನು ತುಂಬಲಿಕ್ಕೆ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಈಗ ನಾನು ತೊಗೊಂಡು ಬೆಲ್ಲದ ಸ್ವೀಟನ್ನು ಈ ಥರ ಸ್ವಲ್ಪ ಉಂಡೆನ ಮಾಡಿಕೊಂಡು ಅದ್ರ ಒಳಗಡೆ ಇಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಬರ್ತಾ ಅದು ಸ್ವಲ್ಪ ಗಟ್ಟಿ ಕೂಡ ಆಗ್ತಾ ಬರುತ್ತೆ. ಪ್ಲೇಟನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡಿ. ನೀವು ನೋಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಮೋದಕನ ನಾರ್ಮಲಾಗಿ ಯಾವ ಥರ ನೀವು ತುಂಬ್ತೀರೋ ಸೇಮ್ ಅದೇ ಥರ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ. ಈಗ ನಾವು ಆ ಸ್ಟೆಫನ್ಗೆ ಚೆನ್ನಾಗಿ ಸೂಜಿಯಿಂದ ಎಲ್ಲದನ್ನೂ ಕ್ಲೋಸ್ ಮಾಡಬೇಕು. ಎಲ್ಲಿ ಗ್ಯಾಪ್ ಕೂಡ ಇರ್ಬೋದು. ನಿಧಾನವಾಗಿ ಕೈಗೆ ತುಪ್ಪವನ್ನು ಹಚ್ಕೊಳ್ಳಿ. ನೀವು ಯಾವ ರೀತಿ ಶೇಪ್ನ ಮಾಡ್ತೀರೋ ಆ ರೀತಿ ಬರುತ್ತೆ. ಕೈಗೆ ಯಾವುದೇ ರೀತಿ ಸೂಜಿ ರವೆ ಕೂಡ ಹತ್ಕೊಳ್ಳೋದಿಲ್ಲ. ಈಗ ಎರಡು ಕಡೆ ಚೆನ್ನಾಗಿ ನೀವು ಪ್ರೆಸ್ ಮಾಡ್ತಾ ಬನ್ನಿ. ಕೆಳಗಡೆ ಸ್ವಲ್ಪ ಸೂಜಿ ರವೆ ದಪ್ಪನೇ ಇರಬೇಕು. ನಾವು ಪ್ರೆಸ್ ಮಾಡಿದಾಗ ಅದು ಬೆಲ್ಲದ ಸ್ವೀಟ್ ಕೂಡ ಕಾಣಿಸ್ಬಾರ್ದು. ಈ ಥರ ರೌಂಡ್ ಶೇಪಲ್ಲಿ ಕೈಯಲ್ಲಿ ಗೋಲಿ ಟೈಪ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿಬಿಡಿ. ಇಷ್ಟ ಆದರೆ ಸಾಕು ಸ್ನೇಹಿತರೆ. ಖಂಡಿತವಾಗ್ಲೂ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ನಿಮಗೇನಾದರೂ ಸಿಹಿ ತಿನ್ಬೇಕು ಅನ್ನಿಸ್ದಾಗ ಒಂದು ನೀವು 15ರಿಂದ 20 ದಿನಗಳವರೆಗೆ ಕೂಡ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಯಾವುದೇ ರೀತಿ ಕೂಡ ಇದು ಸ್ವೀಟ್ ಕೆಡೋದಿಲ್ಲ, ಸ್ಮೆಲ್ ಕೂಡ ಆಗೋದಿಲ್ಲ. ನೋಡಿ ಇಷ್ಟ ಆದರೆ ಸಾಕು. ಎಲ್ಲೂ ಕೂಡ ಒಂದು ಪಾರ್ಟ್ಸ್ ಕೂಡ ಓಪನ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ರೀತಿ ನಮಗೆ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಹೇಳಿದ್ನಲ್ಲ ಸ್ವಲ್ಪ ತೊಗೊಳ್ಬೇಕಾದ್ರೆ ಜಾಸ್ತಿನೇ ತೊಗೊಳ್ಳಿ. ಇದೇ ರೀತಿ ಉಳಿದಂಥ ಸೂಜಿ ರವೆಯಿಂದನೂ ಕೂಡ ಈ ಥರ ನೀವು ರೋಲ್ನ ಮಾಡ್ತಾ ಬನ್ನಿ. ಇದು ಮಾಡುವಾಗಲೇ ನೀವು ಎಣ್ಣೆನ ಚೆನ್ನಾಗಿ ಕಾಯ್ಲಿಕ್ಕಿಡಿ. ಅಂದರೆ ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಎರಡು ಕಡೆ ಕೂಡ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು. ಈಗ ನಾನು ಒನ್ ಬೈ ಒನ್ ಸ್ವೀಟ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡ್ತಾ ಇದ್ದೀನಿ. ಹಬ್ಬಗಳಲ್ಲಿ ಅಥವಾ ಫೆಸ್ಟಿವಲ್ ಸೀಸನ್ಗಳಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಖಂಡಿತವಾಗ್ಲೂ ಈ ತಿನಿಸನ್ನು ನೀವು ಮಾಡಿಕೊಟ್ರೆ ಇದು ಮೈದಾ ಹಿಟ್ಟಿಂದ ಮಾಡಿದ ಅಥವಾ ಗೋಧಿ ಹಿಟ್ಟಿಂದ ಮಾಡಿದ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿ ಸೂಜಿ ರವೆಯಿಂದ ಮಾಡಿದ ಅಂತ ಇದು ಖಂಡಿತವಾಗ್ಲೂ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ನೀವು ಎರಡು ಕಡೆ ಕೂಡ ರೋಸ್ಟ್ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೀವು ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿ ಫೈನಲ್ ಆಗಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ತೀರಾ ಕಲರ್ ಚೇಂಜ್ ಆಗೋದು ಬೇಡ. ಯಾಕೆಂದರೆ ನಾರ್ಮಲಾಗಿ ನಾವು ಸೂಜಿ ರವೆನ ಚೆನ್ನಾಗಿ ಅಳಿಸ್ಕೊಂಡಿರ್ತೀವಲ್ವ, ಅದು ಬೇಗ ಕೂಡ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಕನ್ನೋರು ಜಾಸ್ತಿ ರೋಸ್ಟ್ ಕೂಡ ಮಾಡ್ಕೊಳ್ಬೋದು. ಫೈನಲ್ ಆಗಿ ನೋಡಿ ಇಷ್ಟ ಆಗಿದೆ. ಉಳಿದಂಥ ಸೂಜಿ ರವೆಯಿಂದನೂ ಕೂಡ ನಾನು ಇದೇ ರೀತಿಯಾಗಿ ಸ್ವೀಟ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದು 20 ಸೆಕೆಂಡ್ಸ್ ಬಿಟ್ಟು ಉಲ್ಟಾ ತಿರುಗಿಸ್ಬಿಡಿ. ಸೂಜಿ ರವೆ ಸಾಫ್ಟ್ ಆಗಿರೋದ್ರಿಂದ ಒಂದೇ ಸೈಡ್ ಬೇಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ, ಒತ್ತಿದ ಥರ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ನೀವು ಹಾಕಿದ ತಕ್ಷಣ ಒಂದು 20 ಸೆಕೆಂಡ್ಸ್ ಬಿಟ್ಟು ಎರಡು ಕಡೆ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದರೆ ಸಾಕು. ಫೈನಲ್ ಆಗಿ ನಾವು ರೆಡಿ ಮಾಡಿದಂಥ ಸ್ವೀಟ್ ನೂಡಲ್ಸ್ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿತ್ತು ಸ್ನೇಹಿತರೆ. ಯಾವುದೇ ರೀತಿ ಗೋಧಿ ಹಿಟ್ಟು ಬೇಡ, ಮೈದಾ ಹಿಟ್ಟು ಬೇಡ, ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಡೂಪರ್ ಆಗಿ ಈ ಸ್ವೀಟ್ನ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು.
ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನೀಗ ಒಂದು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಒಂದು ಸ್ವೀಟ್ ಕೂಡ ಓಪನ್ ಆಗಿಲ್ಲ. ಅಷ್ಟು ತುಂಬ ಚೆನ್ನಾಗಿ ನಮಗೆ ಗರಿ ಗರಿಯಾಗಿ ಸ್ವೀಟ್ ಕೂಡ ರೆಡಿಯಾಗಿತ್ತು. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.